ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ ಬರ್ರಿ ಫ್ರೆಂಡ್ಸ. ಟೈಮ್ ಬಂದು 7:30 ನೋಡ್ರಿ ಫ್ರೆಂಡ್ಸ. ನಾನು ಬಂದುಬಿಟ್ಟು ಸ್ವಲ್ಪ ಚೌಳಿಕಾಯಿ ಯಾವಾಗ ಕಡಿದ್ರಿ ಫ್ರೆಂಡ್ಸ. ಚೌಳಿಕಾಯಿ ತಂದಿದ್ರಿ, ಚೌಳಿಕಾಯಿ ಕಡಿದ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಮೊಬೈಲ್ ನೋಡಿದ್ರಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ. ಪ್ಲೀಸ್ ಫ್ರೆಂಡ್ಸ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೃತ್ಪೂರ್ವಕ ಮನದೊಂದಿಗೆ ಕೇಳ್ಕೊತೀನಿ ರೀ ಫ್ರೆಂಡ್ಸ. ನಿಮ್ಮ ಒಂದು ಸಪೋರ್ಟು ತುಂಬ ಅಂದರೆ ತುಂಬಾ ಮುಖ್ಯ. ನಿಮ್ಮ ಒಂದು ಲೈಕ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಕೇಳೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ, ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ರೀ. ಹಾಗಾಗಿ ಕೇಳ್ಕೊತೀವಿ ನೋಡಿರಿ ಫ್ರೆಂಡ್ಸ, ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಸಪೋರ್ಟು ನಮ್ಮಂಥ ಬಡವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ. ಬರ್ರಿ ಇವತ್ತಿನ ವ್ಲಾಗ್ ಒಳಗೆ ಏನು ಹೇಳಕ್ಕೆ ಬಂದಿನಪ್ಪ ಅಂತಂದ್ರೆ, ಚಿಕ್ಕ ಚಿಕ್ಕ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇರ್ತದೆ ರೀ. ಅದರ ಮನಸ್ಸಿನಲ್ಲೇ ಮುಚ್ಚಾಕೊಂಡು ಆಸೆನ ಎಲ್ಲ ಸಾಯಿಸ್ಬಿಟ್ಟು ಬದುಕ್ತಾರೆ ರೀ. ಅಂಥವ್ರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತೀರಾ, ಯೂಟ್ಯೂಬ್ ಚಾನಲ್ನ ಮಾಡಿ ಮುಂದೆ ಬನ್ನಿ ಅನ್ನೋಕ್ಕೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಅವ್ರು ಹಂಗಂತಾರ, ಇವ್ರು ಹಂಗಂತಾರ ಅಂತ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಅನ್ನೋರು ಯಾರು ನಮ್ಗೆ ಅನ್ನ ಕೊಡೋದಿಲ್ಲ. ಏನಪ್ಪ ಈ ಥರ ಮಾತಾಡತ್ತಳ ಅಂತ ಅನ್ಲಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನಿಜನೇ, ನಾವು ಚಲೋ ಇದ್ರು ಅಂತಾರ್ರಿ, ನಾವು ಕೆಟ್ಟದ್ರು ಅಂತಾರ್ರಿ. ನಾವು ಚಲೋ ಮಾಡೋಳತ್ರ ಭೀ ಚಲೋ ಮಾಡೋಳತ್ತ ನಾನು ಈ ಕಾಲು ಹಿಡ್ದು ಹೆಂಗೆ ಕೆಳಗೆ ಇಳಿಬೇಕು ಅನ್ನೋರ್ನು ಇರ್ತಾರ್ರಿ. ಮತ್ತು ಹಾಗೆ ನಾವು ಬೇಡ್ಕೊಂತಿಲ್ಲತ್ರ ಕೈಕಾಲು ನೆಟ್ಕವ ಆದರೂ ಬೇಡ್ಕೊಂತಿಲ್ಲತನ ಅನ್ನೋರು ಇರ್ತಾರ್ರಿ ಫ್ರೆಂಡ್ಸ. ನಾವು ಹೆಂಗಿದ್ರು ಜನ ಅನ್ನೋರು ಅಂತಾರ್ರಿ. ಗಡಿಗೆ ಬಾಯಿ ಮುಚ್ಬೋದ್ರಿ ಫ್ರೆಂಡ್ಸ, ಆದ್ರೆ ಜನರ ಬಾಯಿನ ಮುಚ್ಚೋಕ್ಕಾಗಲ್ಲ ನೋಡ್ರಿ ಫ್ರೆಂಡ್ಸ. ಹಾಗಾಗ್ಬಿಟ್ಟು ನಾನು ನಿಮಗೆ ಹೇಳೋದು ಒಂದೇ, ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಿದ್ರೆ ಮಾಡಿ. ಜನರ ಸಪೋರ್ಟು ಇದ್ದೇ ಇರುತ್ತೆ. ಮತ್ತು 100%ನಲ್ಲಿ 99% ಒಳ್ಳೆಯವ್ರು ಇರ್ತಾರೆ. ಒಬ್ಬರು ಮಾತ್ರ ಕಾಲು ಹಿಡಿಯೋರು ಇರ್ತಾರೆ. ಈ ಥರ ಅವಳು ವೀಡಿಯೋ ಮಾಡ್ತಾಯಿದ್ದಾಳೆ, ಅವಳು ಬರೀ ದಿನ ಪೂರ್ತಿ ಫೋನಲ್ಲೇ ಇರ್ತಾಳೆ, ಹಂಗೆ ಹಿಂಗೆ ಅಂತ ಅಂತಾರೆ ಫ್ರೆಂಡ್ಸ. ಬರೀ ಫೋನಲ್ಲೇ ಇರ್ತಾಳೆ, ಹಂಗೆ ಹಿಂಗೆ ಒಂದನ್ನಂದ್ರೆ 16 ಅಂತಾರೆ ರೀ. ಅವ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನಿಮ್ಗೆ ಇಷ್ಟ ಇದೆಯಾ, ನೀವು ನಿಮ್ಮ ಮನೆಯವ್ರ ಒಪ್ಪಿಗೆ ತೊಗೊಂಡ್ಬಿಟ್ಟು ನೀವು ಯೂಟ್ಯೂಬ್ ಚಾನಲ್ನ ಒಂದು ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಚಾನಲ್ನ ಇದು ಮಾಡಿಕೊಂಡು ನೀವು ಯಾಕೆ ಇದು ಮಾಡಬಾರ್ದು? ನಿಮ್ಮ ಆಸೆನ ಯಾಕೆ ನೀವು ಸಾಯಿಸ್ತಾ ಇದ್ದೀರಾ? ಎಲ್ಲರಿಗೂ ನಾನು ಇದು ಒಂದೇ ಕೇಳ್ತೀನಿ ರೀ. ಅವ್ರು ಹಿಂಗೆ ಅಂತಾರೆ, ಇವ್ರು ಹಂಗೆ ಅಂತಾರೆ ಅಂತ ಅನ್ಕೋತ ಕುಂತ್ರೆ ನಮ್ದು ಏನೂ ನಡೆಯಂಗಿಲ್ಲ ರೀ ಫ್ರೆಂಡ್ಸ. ಯಾರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಬಾರ್ದ್ರಿ. ನಮ್ಮ ಮನೆಯವರು ನಮಗೆ ನಂಬಿದಾರ ಸಾಕು ಅಷ್ಟೇ. ಅವ್ರು ಹಂಗಂತಾರೆ, ಇವ್ರು ಹಂಗಂತಾರೆ ಅನ್ನೋರು ಯಾರನ್ನ ಅನ್ನ ಕೊಡ್ತಾರೇನ್ರಿ? ಕೊಡಂಗಿಲ್ಲ ರೀ. ಹಂಗಾಗ್ಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊರಿ, ನಿಮ್ಮ ಒಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಅರ್ನಿಂಗ್ನ ಮಾಡ್ಬೋದು. ಮನೆಯಲ್ಲಿ ಕೆಲಸ ಮಾಡಿಕೊಂಡು ಹೌಸ್ ವೈಫ್ ಆಗಿರೋರನ್ನ ಸುಮ್ಮನೆ ಮನೆಯಲ್ಲಿ ದಿನಪೂರ್ತಿ ಕೆಲಸ ಮಾಡಿ ಬೇಜಾರಾಗಿರ್ತದೆ ರೀ. ಮತ್ತು ಒಳ್ಳೊಳ್ಳೆ ಕಮೆಂಟ್ ನೋಡಿಬಿಟ್ಟು ಒಳ್ಳೊಳ್ಳೆ ನಾವು ವಿಡಿಯೋನ ಹಾಕಿದ್ದು ನೋಡಿ ಅವ್ರ ಲೈಕು ಕಮೆಂಟು ಅವ್ರ ಸಪೋರ್ಟ್ ನೋಡಿಬಿಟ್ಟು ತುಂಬ ಅಂದ್ರೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ಬೋದು ರೀ ಫ್ರೆಂಡ್ಸ. ನಾನು ಮಾಡಿದ್ದು ಇದು ಒಂದೇ ಕಾರಣಕ್ಕೆ ರೀ. ಮನೇಲಿ ಕುಂತ್ಕೊಂಡು ಭಾಳ ಬೇಸರ ಹತ್ತಿತ್ತು ರೀ ಫ್ರೆಂಡ್ಸ. ನಾನು ಮೊದಲು ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ ರೀ. ಯಾಕಂದ್ರೆ ಮದುವೆ ಆಗಿ ಹೊಸ್ದ್ರಾಗ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಕೆಲ್ಸಕ್ಕೆ ಬ್ಯಾಡ ಅಂತೀರಿ. ಹಾಗಾಗ್ಬಿಟ್ಟು ನಾನು ಕೆಲ್ಸಕ್ಕೂ ಹೋಗ್ತಿದ್ದಿಲ್ಲ ರೀ, ಮನೇಲಿ ಇರ್ತಿದ್ದಿಲ್ಲ ರೀ. ಭಾಳ ಬೇಸರ ಬರ್ತಿತ್ತು ರೀ. ನಾನು ರುಕ್ಮಿಣಿ ಅನ್ನೋರ್ದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರಿ. ರುಕ್ಮಿಣಿ ಅಕ್ಕ ಹಳ್ಳಿ ವಿಲೇಜ್ ಲೈಫ್ ಅಂತ ಇದೆಯಲ್ರಿ, ಅವ್ರದ್ದು ರುಕ್ಮಿಣಿ ವಿಲೇಜ್ ಲೈಫ್ ಅಂತ ಇದೆಯಲ್ರಿ, ಅವ್ರದ್ದು ಚಾನಲ್ ನೋಡ್ತಿದ್ರಿ. ಯಾವಾಗಂದ್ರೆ ಭಾಳ ದಿನದಿಂದ ರೀ ಫ್ರೆಂಡ್ಸ, 2019 ಹಿಡಿದು ನಾನು ಅವ್ರ ಚಾನಲ್ನ ನೋಡ್ತೀನಿ ರೀ ಫ್ರೆಂಡ್ಸ. ಮತ್ತು ಸ್ವಾತಿ ಗೌಡ ಅವ್ರದ್ದು ನೋಡ್ತೀನಿ ರೀ. ಮತ್ತು ಶ್ರೀದೇವಿ ಲಾಗ್ಸ್ ಅಂತ ಇದೆ, ಅವ್ರದ್ದು ನೋಡ್ತೀನಿ ರೀ. ಮತ್ತು ಇನ್ನೂ ನೋಡ್ತೀನಿ ರೀ ಫ್ರೆಂಡ್ಸ, ಇನ್ನೂ ಭಾಳಷ್ಟು ಜನರದ್ದು ನೋಡ್ತೀನಿ ರೀ. ಈಗ ಹೊಸ ವಿಡಿಯೋ ಅವ್ರದ್ದೆಲ್ಲ ನೋಡಿಬಿಟ್ಟು ನಮ್ಮಂಥ ಚಿಕ್ಕವರು ಕೂಡ ಯಾಕೆ ಮಾಡಬಾರ್ದಂಥ ಚಿಕ್ಕ ಯೂಟ್ಯೂಬರ್ಸ್ನ ಆಗ್ಯಾರ ರೀ. ಅವ್ರದ್ದು ಕೂಡ ನೋಡ್ತೀನಿ ರೀ. ಭಾಳ ನಂಗೆ ಅನಿಸಿದ್ದು ಏನು ಅಂತಂದ್ರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ಮೇಲೆ, ಯೂಟ್ಯೂಬ್ ಬಂದಮೇಲೆ ನಂಗೆ ಅನಿಸಿದ್ದು ಏನಪ್ಪ ಅಂತಂದ್ರೆ, ತುಂಬ ಖುಷಿ ಕೊಡ್ತದೆ ರೀ. ಅವರೊಂದು ಕಮೆಂಟ್ ನೋಡಿಬಿಟ್ಟು ಅವ್ರು ಇಷ್ಟು ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾರೆ. ಅದ್ರಾಗ ಯಾರೋ ಒಬ್ಬರು ಕೆಟ್ಟದ್ದು ಮಾಡ್ತಾರೆ, ಅಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದ್ರಿ. ಒಳ್ಳೊಳ್ಳೆ ಕಮೆಂಟ್ ಬರ್ತಾವಲ್ರಿ, ಅದನ್ನ ನೋಡಿಬಿಟ್ಟು ಖುಷಿ ಪಡ್ಬೇಕು ರೀ ಫ್ರೆಂಡ್ಸ. ಇಷ್ಟು ಚಲೋ ಮಾಡಿರ್ತಾರೆ. ಮತ್ತು ಅವ್ರ ಒಂದು ಸಪೋರ್ಟು, ಅವ್ರು ಒಂದು ಲೈಕ್ ಕೊಡಲಿ, ನನಗೆ ಇವತ್ತು ಈ ವಿಡಿಯೋಕ್ಕೆ ಇಷ್ಟು ಲೈಕ್ ಬಂತು, ಇಷ್ಟು ಸಪೋರ್ಟ್ ಬಂತು ಅಂತ ಆ ಖುಷಿನೇ ಬೇರೆ ಇರ್ತದೆ ರೀ. ನಮ್ಮ ಮನಸ್ಸೊಳಗೆ ಏನೇ ನೋವಿದ್ರು
ಅವ್ರ ಒಂದು ಸಪೋರ್ಟು ಮತ್ತು ಅವ್ರ ಒಂದು ಕಮೆಂಟ್ನಿಂದ ನಮ್ಮ ಮನಸ್ಸಲ್ಲಿರೋದನ್ನ ನಾವು ಮರಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮನೆಯಲ್ಲೇ ಕುತ್ಕೊಂಡು ಹೌಸ್ ವೈಫಾಗಿ ಸುಮ್ಮನೆ ಬೇಜಾರಲ್ಲಿ ದಿನ ಪೂರ್ತಿ ಕಾಲ ಕಳೆಯೋಕ್ಕಿಂತ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ, ಕ್ರಿಯೇಟ್ ಮಾಡ್ಕೊಳ್ಳಿ, ಓಪನ್ ಮಾಡಿ. ಮತ್ತು ನೀವು ನಿಮ್ಮ ದಿನನಿತ್ಯದ ಜೀವನದ ಸ್ಟೈಲಿನ ಅಪ್ಲೋಡ್ ಮಾಡಿ. ಮತ್ತು ಜನರ ಸಪೋರ್ಟನ್ನು ನೋಡಿ. ಯಾರ್ದು ಮನೆಯವ್ರ ಸಪೋರ್ಟ್ ಇರಲ್ಲ, ಸಂಬಂಧಿಕರ ಸಪೋರ್ಟ್ ಇರಲ್ಲ, ಆದ್ರೆ ನಮ್ಮ ಕರ್ನಾಟಕದ ಜನತೆಯ ಸಪೋರ್ಟು ಯಾವತ್ತೂ ಇದ್ದೇ ಇರ್ತದೆ ರೀ. ಹಾಗಾಗ್ಬಿಟ್ಟು ಎಲ್ಲರಿಗೆ ಕೇಳೋದು ಒಂದೇ, ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತಿದ್ರೆ ಮಾಡಿ. ಆ ಕಡೆ ಈ ಕಡೆ ತಲೆ ಕೊಡೋಕೆ ಹೋಗ್ಬಿಡ್ರಿ. ಈ ಕಡೆ ಕೇಳಿ ಈ ಕಡೆ ಬಿಡಿ ಫ್ರೆಂಡ್ಸ. ಯಾರ ಬಗ್ಗೆ ಅವ್ರು ಹಂಗಂತಾರಂತ ತಲೆ ಕೆಡಿಸ್ಕೊಬೇಡ್ರಿ. ನಾನಿಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ. ಯಾರು ಅನ್ನೋರು ನಮಗೇನು ಕೊಡಂಗಿಲ್ಲ ರೀ. ನಾವೇ ದುಡಿಬೇಕು, ನಾವೇ ತಿನ್ಬೇಕು ರೀ. ನಮಗೆ ಬಿಟ್ರೆ ನಾವು ಬಿದ್ರೆ ನಾವೇ ಎದ್ದೇಳ್ಬೇಕು ರೀ. ಯಾರೂ ಎಬ್ಸೋಕೆ ಬರಲ್ಲ ರೀ. ನಮಗೆ ಬಿಟ್ರೆ ನಾವೇ ಇದು ಮಾಡ್ಬೇಕು ರೀ. ಹಾಗಾಗ್ಬಿಟ್ಟು ಯಾರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ರೀ. ನಾವೇನು ಕೆಟ್ಟ ಕೆಲಸ ಮಾಡತ್ತಿಲ್ಲ, ನಾವೇನು ಇನ್ನೊಂದು ಮಾಡ್ಲತ್ತಿಲ್ಲ. ಮೊಬೈಲು ಚಲೋದಕ್ಕೂ ಆದ್ರಿ ಮತ್ತು ಕೆಟ್ಟದಕ್ಕೂ ಆದ್ರಿ. ನಾವು ಚಲೋದಕ್ಕೆ ಉಪಯೋಗಿಸ್ಕೋಬೇಕು ರೀ ಅಷ್ಟೇ ಫ್ರೆಂಡ್ಸ. ನಾವೇನು ಕೆಟ್ಟ ಉದ್ದೇಶ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಲ್ಲ. ನಮ್ಮ ಒಂದು ಮನೆಯವರಿಗಾಗಲಿ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಫ್ಯಾಮಿಲಿಗಾಗಲಿ ನಾವು ಒಂದು ಸ್ವಲ್ಪ ಕೈ ಜೋಡಿಸೋಣ ಆದಷ್ಟು ಅಂತ ಅಂದ್ಕೊಂಡ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರ್ತಾರೆ ರೀ ನಮ್ಮಂಥ ಹೆಣ್ಮಕ್ಳು. ಹಾಗಾಗ್ಬಿಟ್ಟು ಯಾಕೆ ಇನ್ನೊಬ್ಬರ ಬಗ್ಗೆ ನಾವು ಭಯ ಪಡಬೇಕು. ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಒಪ್ಪಿದ್ರಲ್ಲ ಸಾಕ್ರಿ ಅಷ್ಟೇ. ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ಆದಷ್ಟು ವಿಡಿಯೋನ ಮಾಡಿ ನಿಮ್ಮ ಒಂದು ಆಸೆನ ಈಡೇರಿಸ್ಕೊಳ್ಳಿ. ಮತ್ತು ನಿಮ್ಮ ಯೂಟ್ಯೂಬ್ ಅರ್ನಿಂಗ್ಸ್ನ ಮಾಡಿ ನಿಮ್ಮ ಮನೆಯವರೊಂದಿಗೆ, ನಿಮ್ಮ ಹಸ್ಬೆಂಡೊಂದಿಗೆ, ನಿಮ್ಮ ಫ್ಯಾಮಿಲಿಯೊಂದಿಗೆ ಕೈ ಜೋಡಿಸಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ಹೊರಗೆ ಹೋಗಿ ಕೆಲವರಿಗೆ ದುಡಿಯೋಕೆ ಇಷ್ಟ ಇರಲ್ಲ ರೀ. ಗಂಡು ಮಕ್ಕಳು ಒಬ್ಬೊಬ್ಬರು ಗಂಡದೇರು ಕಳ್ಸಂಗಿಲ್ಲ ರೀ. ಅಂಥವ್ರು ಇಂಥದನ್ನ ಮಾಡಿಬಿಟ್ಟು ಅರ್ನಿಂಗ್ನ ಮಾಡ್ಬೋದಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ರೀ. ಮತ್ತು ನನ್ನ ಮಾತಲ್ಲಿ ಏನಾದರೂ ನಿಮಗೆ ತಪ್ಪಾಗಿ ಕಂಡ್ರೆ ಕ್ಷಮೆ ಇರಲಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿರಿ ಫ್ರೆಂಡ್ಸ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ. ನಿಮ್ಮ ಸಪೋರ್ಟು ಭಾಳ ಅಂದ್ರೆ ಭಾಳನೇ ಮುಖ್ಯ ನೋಡಿರಿ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಈಗ ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ. ಅಡುಗೆ ಮಾಡಿಬಿಟ್ಟು ಇವತ್ತಿನ ಲಾಗ್ ಇಷ್ಟೇ ನೋಡಿರಿ. ಇಷ್ಟು ಹೇಳ್ಬೇಕು ಅನ್ನಿಸ್ರಿ ಫ್ರೆಂಡ್ಸ. ಹಂಗಾಗ್ಬಿಟ್ಟು ಈ ವಿಡಿಯೋನ ಮಾಡೀನಿ ರೀ. ನಿಮ್ಮ ಅನಿಸಿಕೆನ ನನ್ನ ಯೂಟ್ಯೂಬ್ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಬೈದರು ಬೈರಿ, ಮತ್ತು ಖುಷಿ ಪಟ್ರಿ, ಮತ್ತು ಏನಾದರೂ ನಿಮ್ಗೆ ಒಳ್ಳೇದು ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಮತ್ತು ಏನು ರೆಸಿಪಿ ಬೇಕು ಅಂತ ಹೇಳ್ರಿ ಫ್ರೆಂಡ್ಸ. ಅದನ್ನು ನಾನು ಶೇರ್ ಮಾಡ್ಕೊತೀನಿ ರೀ. ಯೂಟ್ಯೂಬ್ ವಿಡಿಯೋ ಮಾಡೋದು ಭಾಳ ಅಂದ್ರೆ ಭಾಳ ಕಷ್ಟ ನೋಡಿರಿ ಫ್ರೆಂಡ್ಸ. ಏನಪ್ಪ ಅಂತಂದ್ರೆ ನಾವು ದಿನಪೂರ್ತಿ ಕೆಲಸ ಮಾಡಿ, ಕೆಲ್ಸಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು, ಥಂಬ್ನೇಲ್ ರೆಡಿ ಮಾಡೋದು, ಇಷ್ಟು ಕಷ್ಟ ರೀ ಫ್ರೆಂಡ್ಸ. ಮನೆಯಲ್ಲಿ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಅದ್ರ ಜೊತೆ ಇದು ನಡೀತದೆ ರೀ. ಕೆಲ್ಸಕ್ಕೆ ಹೋಗಿ ನಾವು ಮನೆಯಲ್ಲೇ ಕೆಲಸ ಮಾಡಿ ಹೊರಗೂ ಕೆಲ್ಸಕ್ಕೆ ಹೋಗಿ ನಾವು ವಿಡಿಯೋ ಮಾಡ್ತೀವಿ ಅಂತಂದ್ರೆ ಖಂಡಿತ ಆಗಂಗಿಲ್ಲ ರೀ ಫ್ರೆಂಡ್ಸ. ಭಾಳ ಕಷ್ಟ ರೀ. ಭಾಳ ಇದು ಆಗ್ತದೆ ರೀ. ನಾವು ಅರ್ಜೆಂಟಲ್ಲಿ ಅಡುಗೆ ಮಾಡ್ಕೋಬೇಕು, ಅದರಲ್ಲೇ ನಾವು ವಿಡಿಯೋನೂ ಮಾಡಬೇಕು, ಅದರಲ್ಲೇ ನಾವು ನಿದ್ದೆಗೆಟ್ಟು ವಿಡಿಯೋನ ಎಡಿಟಿಂಗ್ ಮಾಡಬೇಕು. ಇಷ್ಟೆಲ್ಲ ಭಾಳ ಕಷ್ಟ ಅದು ನೋಡಿರಿ ಫ್ರೆಂಡ್ಸ. ಆದರೂ ಒಂದು ಕಷ್ಟನ ಇಷ್ಟಪಟ್ಟು ಈ ಕೆಲಸಕ್ಕೆ ಕೈ ಹಾಕೀನಿ ರೀ. ಪ್ಲೀಸ್ ಫ್ರೆಂಡ್ಸ, ಸ್ವಲ್ಪ ಜನ ಇದ್ದಾರೆ ರೀ ಕೈ ಹಿಡಿದು ನಡೆಸೋರ್ಕಿನ್ನ ಕಾಲು ಹಿಡಿದು ಎಳೆಯೋರೇ ಜಾಸ್ತಿ ಜನ ರೀ. ಅಂಥ ಜನರಲ್ಲಿ ಒಳ್ಳೆಯ ಜನರು ಇದ್ದಾರೆ ರೀ. ಅಂಥವ್ರಿಗೆ ನಾನು ಹೇಳಕ್ಕೆ ಒಂದೇ ಇಷ್ಟಪಡ್ತೀನಿ ರೀ. ನಮ್ಮ ಕೈಲಾದ್ರೆ ನಾವು ಒಳ್ಳೇದು ಮಾಡಬೇಕು, ನಮ್ಮ ಕೈಲಾಗಿಲ್ಲ ನಾವು ಬಿಟ್ಬಿಡ್ಬೇಕು ರೀ. ಯಾರಿಗೂ ಕೆಟ್ಟದಂತೂ ಮಾಡೋಕ್ಕೆ ಹೋಗ್ಬಾರ್ದ್ರಿ ಫ್ರೆಂಡ್ಸ. ನಮ್ಮ ಕೈಯಿಂದ ಸಾಧ್ಯ ಆದಷ್ಟು ಒಳ್ಳೇದು ಮಾಡಿರಿ ಅಂತ ಹೇಳ್ತೀನಿ ರೀ. ಮತ್ತು ಕೆಟ್ಟ ಜನರಲ್ಲಿ ಒಳ್ಳೆಯವರು ಇರ್ತಾರೆ ರೀ. ನಮ್ಮ ಕೈ ಹಿಡಿದು ಮೇಲಕ್ಕೆ ಎಬ್ಸೋರು ಇರ್ತಾರೆ ರೀ. ಅಂಥವ್ರಿಗೆ ನಾನು ಹೇಳಕ್ಕೆ ಒಂದೇ ರೀ ಫ್ರೆಂಡ್ಸ. ಪ್ಲೀಸ್ ಫ್ರೆಂಡ್ಸ, ನಮ್ಮಂಥ ಬಡವರಿಗೆ ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಿದರೆ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ನಿಮ್ಮ ಒಂದು ಸಪೋರ್ಟು ಇಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮ ಒಂದು ಸಪೋರ್ಟ್ ಇಲ್ಲದೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ರೀ. ಹಾಗಾಗ್ಬಿಟ್ಟು ನಿಮ್ಮ ಒಂದು ಸಪೋರ್ಟ್ ಇರಲಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ರೀ ಫ್ರೆಂಡ್ಸ. ಮತ್ತು ನನ್ನ ಮಾತಲ್ಲಿ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ಕೇಳ್ತೀನಿ ರೀ. ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ರೀ ಫ್ರೆಂಡ್ಸ. ಏನಪ್ಪ ಅಂತಂದ್ರೆ ಮತ್ತು ಯಾವ ಥರ ವಿಡಿಯೋ ಬೇಕಂತ ಹೇಳೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ನಂಗೆ ರೋಡ್ ಸೈಡ್ ಎಲ್ಲ ವಿಡಿಯೋ ಮಾಡ್ಬೇಕಂತೀನಿ ರೀ. ಅದ್ರ ಮಾಡೋಕ್ಕೆ
ಅಷ್ಟೊಂದು ಇದು ಆಗಲ್ಲ ರೀ. ಅರ್ಜೆಂಟಲ್ಲಿ ಹೋಗ್ತೀವಿ ಮತ್ತು ಮಾಡೋಕ್ಕೂ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ಪ್ಲೀಸ್ ಫ್ರೆಂಡ್ಸ, ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡಬೇಕಂತಿದ್ರೆ ಅವ್ರಿಗೆ ಒಂದೇ ಮಾತು ನಾನು ಹೇಳೋದು, ಪ್ಲೀಸ್ ಮುಂದೆ ಬನ್ನಿ. ನಿಮಗೋಸ್ಕರ ವಿಶಾಲವಾದ ಪ್ರಪಂಚ ಇದೆ. ನಿಮಗೋಸ್ಕರ ಒಳ್ಳೊಳ್ಳೆ ಜನರ ಸಪೋರ್ಟು ಇರುತ್ತೆ. ಅಂಥವ್ರಿಗೆ ಒಂದೇ ಮಾತು, ಯಾವ ಮಾತು ಕಿವಿಯಲ್ಲಿ ಹಾಕ್ಕೊಳ್ಳದೆ ಯೂಟ್ಯೂಬನ್ನ ಕ್ರಿಯೇಟ್ ಮಾಡಿಕೊಂಡು ಮುಂದೆ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತೆ ಸಿಗ್ತೀನಿ ರೀ ನಾಳೆ ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ರೀ, ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ ಫ್ರೆಂಡ್ಸ.